ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ಇವತ್ತು ನಾವು ಹೋಗ್ತಾ ಇರೋದು ಏರ್ಪೋರ್ಟಿಗೆ. ನನ್ನ ಕಸಿನ್ ಒಬ್ಬಳನ್ನ ಏರ್ಪೋರ್ಟಿಗೆ ಬಿಡೋಕ್ಕೆ ಅಂತ ಹೋಗ್ತಿದ್ವಿ. ಅವಳು MS ಮಾಡೋಕ್ಕೆ ಅಂತ ಹೇಳಿ ಫಾರಿನ್ಗೆ ಹೋಗ್ತಿದ್ದಾಳೆ. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಹಾಯ್, ತೇಜು ಅಂತ ನನ್ನ ಕಸಿನ್ ಆಯ್ತಾ. ಫಸ್ಟ್ ಟೈಮ್ ನನ್ನ ಬ್ಲಾಗಲ್ಲಿ ಬರ್ತಿರೋದು. ಹೋಗ್ತವ್ರೆ, ಇವಳೇ ಹೋಗ್ತಾ ಇರೋದು. ಹ್ಯಾಪಿ ಜರ್ನಿ ತೇಜು, ಹುಷಾರಾಗಿ ಹೋಗ್ಬಾ, ಖುಷಿಯಾಗಿರು. ಥ್ಯಾಂಕ್ ಯು ಸೋ ಮಚ್. ನನ್ನ ಪಾರ್ಟ್ನರ್ಗೆ ಇವಳು ಎಲ್ಲಿಗೆ ಹೋದ್ರು ಇವಾಗ ಹೋಗ್ತಿದ್ದಾಳೆ ನೋಡಿ. ನೆಕ್ಸ್ಟ್ ಯಾವಾಗ? 1 year ಆದ್ಮೇಲೆ? ನೆಕ್ಸ್ಟ್ 1 year ಇಲ್ಲ ಅಂದರೆ 2 years ಆದಮೇಲೆ ಹೋಗ್ತೇವೆ. ಓಕೆ, ಆಸ್ಟ್ರೇಲಿಯಾ ತಾನೇ ಹೋಗ್ತಾ ಇರೋದು? ಮೆಲ್ಬೋರ್ನ್. ಓಕೆ ಓಕೆ ಗಾಯ್ಸ್, ಬಾಯ್. ಓಕೆ, ಬಾಯ್ ಬಾಯ್. ಏರ್ಪೋರ್ಟ್ ತನಕ ಸಿಗ್ತೀವಿ. ಬೇಡ ಅಜ್ಜಿ, ನಾವೀಗ ಹೋಗ್ತೀವಿ, ಈಗ ಏರ್ಪೋರ್ಟ್ಗೆ ಹೋಗ್ಬಿಟ್ಟು ಬರ್ತೀವಿ. ಬಾಯ್ ಬಾಯ್. ಒಂಥರ ಎಮೋಷನಲ್ ವ್ಲಾಗ್ ಥರ ಇದೊಂಥರ. ಎಲ್ಲರೂ ಸುಮ್ಮನೆ ನಗ್ತಾ ಇರೋದು, ಬಟ್ ಒಳಗಡೆ ಎಲ್ರಿಗೂ ಒಂಥರ ಬೇಜಾರಿದೆ. ಎಲ್ರದ್ದು ಒಂದೊಂದು ಟ್ರಿಪ್ ನಿದ್ದೆ ಆಯಿತು. ಇವಾಗ 20 minutes ಏರ್ಪೋರ್ಟ್ ರೀಚ್ ಆಗ್ತೀವಿ. ಬಟ್ ಇನ್ನು ತುಂಬ ಟೈಮ್ ಇದೆ. ಹೋಗಿ ಬಂದ ಅಶ್ವಿನ್ ನೋಡ್ಕೊಳ್ಳಿ. ಅವ್ರು ಕಾಣಿಸ್ತಾಳ? ಕಾಣಿಸ್ತಾಳೆ. ವಾಶ್ರೂಮ್ ಚೆನ್ನಾಗಿದೆ. ಹೋಗಿ ಬಂದ? ಚೆನ್ನಾಗಿದೆ. 20 minutes ಏರ್ಪೋರ್ಟ್ ರೀಚ್ ಆಗ್ತೀವಿ. ಬಟ್ ಏನು ಮಾಡ್ತೀವಿ ಗೊತ್ತಿಲ್ಲ, ಟೈಮ್ ಪಾಸ್ಗೆ. ವಿ ಆರ್ ಇನ್ ಟರ್ಮಿನಲ್ 2. ನನ್ನ ವಾಯ್ಸ್ ಕೇಳಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಇವ್ರಿನ್ನ ಇಳಿತಾವ್ರೆ. ದಿಸ್ ಇಸ್ ದಿ ಸೆಕೆಂಡ್ ಟೈಮ್ ಐ ಆಮ್ ಹಿಯರ್ ಇನ್ ಟರ್ಮಿನಲ್ 2. ಹೋಗೋಣ ಒಳಗಡೆ, ಎಲ್ಲ ಬರಲಿ. ಏರ್ಪೋರ್ಟಲ್ಲಿ ರೌಂಡ್ ಹೊಡಿತಾ ಇದ್ದೀವಿ. ಬಂದ್ಬಿಟ್ಟು ಒಂದು ಸ್ಪಾಟ್ ಹುಡ್ಕೊಂಡು ಹೋದ್ವಿ. ಫ್ಲೈಟ್ಸ್ ಎಲ್ಲ ಟೇಕ್ ಆಫ್ ಆಗೋದು, ಲ್ಯಾಂಡ್ ಆಗೋದು ಸಿಗೋ ಅಂಥದ್ದು ನೋಡೋಣ ಅಂತ ಹೇಳ್ಬಿಟ್ಟು. ಬಟ್ ಏನಂತಂದರೆ ಎಲ್ಲೂ ನಮಗೆ ಹಲೋ ಇಲ್ಲ, ಎಲ್ಲ ಹತ್ರ ಕಳಿಸ್ತಿದ್ದಾರೆ. ಇಲ್ಲ ಹಲೋ ಇಲ್ಲ, ನಿಂತ್ಕೊಳ್ಳೋಂಗಿಲ್ಲ ಅಂತ. ಫಸ್ಟ್ ಸ್ಟಾರ್ಟಿಂಗ್ ನಾವು ಹೋಗಿದ್ದು VIP ಎಂಟ್ರೆನ್ಸ್ ಅಂತೆ. ಅಲ್ಲಿಂದನೂ ಕಳಿಸಿದ್ರು, ಹೋಗಿ ಹಲೋ ಇಲ್ಲ ಅಂತ ಹೇಳ್ಬಿಟ್ಟು. ಅವ್ರು ಯಾರೋ VIP ಬಂದರು, ಬಟ್ ಅವ್ರು ಯಾರೋ ನಮಗದು ಗೊತ್ತಿಲ್ಲ. ಯಾರೋ ಬಿಸ್ನೆಸ್ ಮ್ಯಾನ್ ಯಾರೋ ಇರ್ಬೇಕು ಅನ್ಸುತ್ತೆ. ಇವಾಗ ಈ ಎಂಡಿಗೆ ಅಲ್ಲೆಲ್ಲ ಹೋದ್ವಿ. ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಬೋರ್ಡ್ ಹಾಕಿದ್ರು. ಅಲ್ಲೂ ಅಷ್ಟೇ ಸೇಮ್, ನಿಂತ್ಕೊಳ್ಳೋಂಗಿಲ್ಲ ಇಲ್ಲ ಅಂತ ಕಳಿಸಿದ್ರು. ಎಲ್ಲೋದ್ರೂ ಬಿಡಂಗಿಲ್ಲ. ನಾವಿಬ್ರು ನೋಡ್ರಿ ಟೆರರಿಸ್ಟ್ಗಳ ಥರ ಕಾಣಿಸ್ತಿದ್ದೀವಿ. ಅದೇ, ನಾವು ಏನಾದ್ರು ಟೆರರಿಸ್ಟ್ ಥರ ಕಾಣಿಸ್ತಾ ಇದೀವ. ಸುಮ್ಮನೆ ಇಷ್ಟರಲ್ಲಿ ಇರಬೇಕು, ಹೋಗ್ಬೇಕು, ಮತ್ತೇನಕ್ಕೆ ಬರಬೇಕು, ವೇಸ್ಟು. ಅದರಲ್ಲೂ ಕಳ್ಸೋಕ್ಕೆ ಕರ್ಕೊಂಡೋಗೋಕ್ಕೆಲ್ಲ ಬರಲೇಬಾರ್ದು, ಹೋಗೋದಾದ್ರೆ ಮಾತ್ರ ಬರಬೇಕು. ಹೌದು, ಅದಂತೂ ನಿಜ. ಇಲ್ಲಿ ಈಚೆ ಓಡಾಡೋಕ್ಕೆ ಏನಕ್ಕೆ ಬರಬೇಕು? ಹೊಟ್ಟೆ ಹಸಿ ಏನಾದರೂ ತಿನ್ನೋಣ ಅಂದರೆ ಎಲ್ಲ 1 to double ಪ್ರೈಸ್. 1 to double ಅಲ್ಲ, 1 to triple ಪ್ರೈಸ್. ಏರ್ಪೋರ್ಟ್ ಪ್ರೈಸೇ ಹಂಗೆ, ಏನು ತಿನ್ನೋಂಗಿಲ್ಲ, ಬಿಡೋಂಗಿಲ್ಲ. ತಿನ್ನೋಕ್ಕೂ ಮನ್ಸಾಗಲ್ಲ, ಅದಕ್ಕೆ ಕೊಡ್ಬೇಕಂತ. ನೀನು ಕರೆದ ತಕ್ಷಣ ಬರ್ತೈತಲ್ಲ ಅದು. ಬಾ 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 ಅಂದ ತಕ್ಷಣ ಪಾಪ ಅಲ್ಲಿಂದ ಬಂದೈತೆ ಗೈಸ್ ಅದು. ಇವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಪೆಟ್ಸು. ಇವಾಗ ಅಲ್ಲೆಲ್ಲೋ ನೋಡ್ತಾ ಇದ್ದದು. ನಾನೇ ಕರಿತಿರೋದು. ಇಲ್ಲಿ ಮರ್ಯಾದೆ ಅಲ್ಲಿಂದ ಬಂತು, ಎಷ್ಟು ಮರ್ಯಾದೆ ಕೊಟ್ಕೊಂಡು. ಇಲ್ಲಿ ನೋಡು, ಹಿಂಗ್ ಓಡೋಗ್ತೈತೆ. ನಾನು ಫುಲ್ ಖುಷಿಯಾಗ್ಬಿಟ್ಟೆ. ನಾನು ಹಂಗೆ ಅನ್ಕೊಂಡೆ, ಇದೇನಿದು ಬಾಬಾ ಅಂದ ತಕ್ಷಣ ಹೆಂಗ್ ಬಂತು, ಅದಕ್ಕೆ ಹೆಂಗ್ ಗೊತ್ತಾಗ್ಬಿಡ್ತು ಅಂತ. ತೇಜು ಫ್ರೆಂಡ್ಸ್ ಬಂದಿದ್ದಾರೆ ಗೈಸ್. ಇಲ್ಲಿ ದೇವಿಕಾ ಹಾಯ್. ಅವಳೇ ಕೇಕ್ ತಂದಿರೋ, ಕೇಕ್ ಕಟ್ ಮಾಡ್ಸೋಕೆ ಅಂತ. ಹರ್ಷಿ ನನ್ನ ಪಕ್ಕ ಅಲ್ಲಿದ್ದಾಳೆ. ಕ್ಲಾಬ್ಸ್.
ಹಿಂದೆ ಗನ್ ಹಿಡ್ಕೊಂಡು ಇಟ್ಟಿದ್ದಾರೆ, ಕ್ಲಾಪ್ ಮಾಡಿದ್ರೆ ಶೂಟ್ ಮಾಡೋದು. ಹೌದು, ಇಲ್ಲಿ ಗನ್ ಹಿಡ್ಕೊಂಡು ಹೋಗ್ತಿದ್ದಾರೆ ನೋಡಿ. ಅವಳೇ ಫಸ್ಟ್ ತಿಂತಾಳಂತೆ. ಹೋಗ್ಲಿ, ತಿನ್ಸೋದು ಇರಲಿ ಬಿಡು. ನಾನು ಕಟ್ ಮಾಡಿಬಿಟ್ಟಿದ್ದೆ. ಹಾಂ, ಹೋಗ್ತೀನಿ. ಅರ್ಶಿ ಹೋಗು. ಅರ್ಶಿ, ನಾನು ವಿಡಿಯೋ ಮಾಡಕ್ಕ ಇಲ್ಲ, ಹೋಗು, ನೀನು ಮಾಡಲ್ಲ. ವಿಡಿಯೋ ಮಾಡಬಾರ್ದಂತ. ಓಡು ಓಡು ಓಡು. ಟೈಮ್ ಟು ಗೋ ಗೈಸ್. ತೇಜು ಫ್ರೆಂಡ್ಸ್ ಇಬ್ರು ಹೋಗ್ತಿದ್ದಾರೆ. ಓ, ದೇ ಆರ್ ಕ್ರೈಯಿಂಗ್. ಅವಳು ತೇಜು ನೋಡು, ನಗ್ನಗ್ತಾ ಅವಳೆ. ಇವರಿಬ್ರು ಅಳ್ತಿದ್ದಾರೆ. ನಾನಾಗಿದ್ರು ಅಳ್ತಿದ್ದೆ. ನಾನು ಬಿದ್ದು ಹೊರಗಡೆ ಬಿಡ್ತಿದ್ದೆ. ನಾನು ಅಳ್ತಿದ್ದೆ, ಅದಕ್ಕೆ ಹೋಗಲ್ಲ ನಾನು. ಇನ್ನೊಬ್ಳು ಫ್ರೆಂಡ್ ಬರ್ಬೇಕು ಒಳಗೆ. ಅಲ್ಲೇ ಐತೆ, ಬ್ಯಾಗಲ್ಲಿ ಇಟ್ಕೊಂಡಿದ್ದಾಳೇನಪ್ಪ. ಅಲ್ಲೇ ಇದೆ, ಅಲ್ಲಿ ಸೈಡ್ ಇದೆ ಸೈಡಲ್ಲಿ. ಆಯ್ತು, ಓಕೆ. ಅರ್ಶಿ ಎಳು ಬರ್ತೈತಾ? ಇಲ್ಲಪ್ಪ ಬಾಬಾ. ಏನೋ ಬಾಯ್ ಮಾಡ್ತಾ ಇದ್ದಾರೆ ಅವ್ರು. ಊಟ ಮಾಡ್ಕೊಂಡು ಕೆಮ್ತಾ ಇರೋ ನಾನು ಕತ್ಲೆ ಆಗೈತೆ ಅದಕ್ಕೆ. ಓ, ವೆರಿ ನೈಸ್. ಅವ್ರ ಕಾರಲ್ಲಿ ಲೈಟ್ ಐತಂತೆ, ನೋಡ್ಕೊಳ್ಳಿ. ಇವ್ರದ್ದು ಚಿಕ್ಕ ಕಾರು ಗೈಸ್, ಇವ್ರ ಕಾರಲ್ಲಿ ಏನಿಲ್ಲ. ನಮ್ದು ದೊಡ್ಡ ಕಾರ್, ನಮ್ಮ ಕಾರಲ್ಲಿ ಎಲ್ಲ ಇದೆ. ಇವ್ರು ದುಡ್ಡಿರೋರು, ಜಾಸ್ತಿ ದುಡ್ಡಿರೋರು. ನಾವು ಕಡಿಮೆ ಗುಂಡಿ ತೋಡ್ ಅದು ಅಲ್ಲಿಗೆ ಕರ್ಕೊಂಡು ಹೋಯ್ತದೆ, ಇದು ಅಲ್ಲಿಗೆ ಕರ್ಕೊಂಡು ಹೋಯ್ತದೆ. ಏನೋ ಕ್ರಿಸ್ಟ ದೊಡ್ಡ ಕಾರ್ ಅಲ್ವಾ, ಹಿಂಗೆ ಆಗ್ತೀವಲ್ಲ. ಈಗ ನೋಡು, ನೀನು ಲೈಟೇ ಹಾಕೋದು ಬೇಡ ನಿಮ್ಮ ಕಾರಿಂದು, ಹಂಗೆ ಯೂಸ್ ಆಯ್ತೈತೆ. ನಮ್ಮ ಕಾರಲ್ಲಿ ಇದೈತೆ ಅಂತ. ಅದಿದೆ ತಿನ್ನಕ್ಕೆ ಏನೂ ಇಲ್ವಲ್ಲ ಹೊಟ್ಟೆ. ನೋಡು, ಇನ್ನು ಪಾರ್ಕಿಂಗ್ ಇಂದ ಈಚೆನೆ ಹೋಗಿಲ್ಲ. ಫಾಸ್ಟ್ಯಾಗ್ ಅಂತ, ಫಾಸ್ಟ್ಯಾಗ್ ಇಲ್ಲ. 250 ರೂಪೀಸು. ಅದಕ್ಕೆ ಏರ್ಪೋರ್ಟಿಗೆ ಬರ್ಬಾರ್ದು, ದುಡ್ಡಿರೋರು ಮಾತ್ರ. ಕಾರ್ಗೆ ಎ ಸಿ ಹಾಕ್ಬೇಕು ನಿಲ್ಸಿದ್ದು. ಕೇಳು, ಹಂಗೆ ಎ ಸಿ ಹಾಕ್ಬಿಟ್ಟು ನಿಲ್ಸಿದ್ದು. ಯಾಕೆ ಇಷ್ಟು ದುಡ್ಡು ಕೇಳ್ತಿದ್ದಾರೆ ಅಂತ. ಪಾರ್ಕಿಂಗಿಗೆ 250 ಅಂತ. ನನ್ನ ಆಲ್ಮೋಸ್ಟ್ ಅಮ್ಮಮ್ಮ ಅಂದ್ರೂ ಒಂದು 40, 50, 60, ಒಂದು 800 ಒಳಗಿರುತ್ತೆ ತಾನೇ. ಈಗ ಇಲ್ಲೇನು ಲಗೆ ಎಲ್ಲ ಇಳಿಸಾಯ್ತಲ್ವಾ? ಇಲ್ಲಿ ಇವಾಗ ಸ್ವಾತಿ ಗಾರ್ಡನ್, ಇಲ್ಲಿ ಊಟಕ್ಕೆ ಬಂದಿದ್ದೀವಿ. ಹರ್ಷಿ ಅಲ್ಲಿ ಹೋದ್ಲು ಪ್ಲೀಸ್. ನಾನು ಇವಳು ಹುಡುಕ್ತಿದ್ದೀನಿ, ಇವಳು ಓಡ್ ಬಂದು ಇಲ್ಲಿ ಕೂತವಳೆ. ನನ್ನನ್ನು ಬಿಟ್ಬಿಟ್ಟು ಹೊಟ್ಟೆ ಹಸಿತೈತೆ ಅಂತ ಅಲ್ಲಿ ಕೇಕು ತಿನ್ಲಿಲ್ಲ, ನನಗೂ ಬಿಟ್ಟು ಓಡ್ ಬಂದವಳು.
ನೀನೇ ಜರ್ಕೊ ಕೊಡು, ಅಲ್ಲೇ ಬರ್ತೀನಿ. ಚೆನ್ನಾಗಿತ್ತ ಮೆನ್ಯೂ? ಮೆನು ಚೆನ್ನಾಗಿದೆ. ಇದು ನಾನ್ ವೆಜ್ ಫೇಮಸ್ ಹೋಟೆಲ್. ಮತ್ತು ವೆಜ್ಜಿಗೆ ಬಂದಿದ್ದೀವಿ ನಾವು ಇವತ್ತು ಬರೋ ಮಂಡೇ. ಊಟ ಎಲ್ಲ ಮುಗಿಸ್ಕೊಂಡು ಹೊಟ್ವಿ ಗೈಸ್. ಇವಾಗ ನೆಕ್ಸ್ಟ್ ಸ್ಟಾಪ್ ಮನೆ. ಬಾಯ್. ಎಸ್, ಐ ಆಮ್ ಬ್ಯಾಕ್ ಇನ್ ದಿ ಹೋಮ್. 1:33 ಇವಾಗ. ಮನೆಗೆ ಬಂದಿದ್ದೀನಿ. ಅವರು ಡ್ರಾಪ್ ಮಾಡಿಬಿಟ್ಟು ಹೋದರು, ನೀವು ನೋಡಿರೋ ಹೋಗೆ. ಆ್ಯಂಡ್ ಅವ್ರು ಸ್ಟೇ ಆಗೋಕ್ಕೆ ನಾಳೆ ಏನೋ ಅವ್ರ ಪೂಜೆ ಏನೋ ಮಾಡಿಸ್ತಾರೆ, ದೇವಸ್ಥಾನದ ಏನೋ ಪೂಜೆ ಇತ್ತು. ಅವ್ರು ಹೋದ್ರು ಸ್ಟೇ ಆಗೋಕ್ಕಾಗಲ್ಲ ಅಂತ ಹೇಳಿ. ಆ್ಯಂಡ್ ತೇಜು ಇವತ್ತು ಮಿಡ್ನೈಟ್ ರೀಚ್ ಆಗ್ತಾಳೆ. ಅವಳಿಗೆ ಫ್ಲೈಟ್ ಇರೋದು ನಾವು ಬಿಟ್ಟು ಬಂದಮೇಲೆ 1 o'clock, ಮಿಡ್ನೈಟ್ 1 o'clock ಇದ್ದಿದ್ದು. 9ಗೆ ಒಳಗಡೆ ಹೋದ್ಲು. ಇವಾಗ 13 hours ಏನೋ ಜರ್ನಿ, 13-14 hours ಜರ್ನಿ ಇದೆ. ಆ್ಯಂಡ್ ಅವಳು ರೀಚ್ ಆಗ್ತಾಳೆ. ಆ್ಯಂಡ್ ನಾವು ಮನೆಗೆ ಬಂದು ಊಟ ಮಾಡ್ಕೊಂಡು, ಊಟ ವಾಸ್ ಗುಡ್. ಆ್ಯಂಡ್ ದಟ್ಸ್ ಆಲ್ ಗೈಸ್. ಪಾಪ ಪ್ರದೀಪಿನೂ ವರ್ಕ್ ಮಾಡ್ತಿದ್ದಾರೆ. 1:34 ಮಿಡ್ನೈಟ್ ಆಗೈತೆ. ಮೀಟಿಂಗಲ್ಲಿದ್ರು ಅಂತದಕ್ಕೆ ಅವ್ರು ಕಾಲ್ ಪಿಕ್ ಮಾಡಿದ್ರು. ಅಪ್ಪಾಜಿ ಬಂದು ಡೋರ್ ಓಪನ್ ಮಾಡಿದ್ರು. ಹಿಂಗಂತವ್ರೆ and let's end the vlog here only. Thank you for watching. Please do like, share, comment and subscribe to Aishwarya Pradeep YouTube channel.